ಸುಬ್ರಹ್ಮಣ್ಯ ದಂಡಪಾಣಿಯಾಗಿ ನಿಂತಿರ್ತಕ್ಕಂಥ ಕ್ಷೇತ್ರ. ಅದು ವಿಶೇಷವಾಗಿ ಈ ಮನುಷ್ಯನ ದೇಹದ ಥರನೇ ಇರುತ್ತೆ. ನವಪಾಷಾಣ ಅಂತಂದರೆ ವಿಷ. ಅದು ಆ ನವಪಾಷಾಣದಿಂದ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಪಳನಿ ಸುಬ್ರಹ್ಮಣ್ಯವನ್ನು ಆರಾಧನೆ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಸಂತಾನವನ್ನು ಪಡೆಯಬಹುದು ಅಂತ. ಆ ಪಳನಿ ಸುಬ್ರಹ್ಮಣ್ಯನ ಹತ್ರ ಏನು ಕೇಳಿದ್ರು ಮಗು ಇಲ್ಲ ಅನ್ನಲ್ಲ. ಬಾಲ ಸುಬ್ರಹ್ಮಣ್ಯನಾಗಿ ಸುಬ್ರಹ್ಮಣ್ಯ ಬಂದು ನಿಂತ ಜಾಗವೇ ಅದು ಪಳನಿ. ಸಂತಾನಕ್ಕಾಗಲಿ ಅಥವಾ ಅಭಿವೃದ್ಧಿಗಾಗಲಿ, ಧನಾಪೇಕ್ಷೆಗಾಗಲಿ, ವ್ಯಾಪಾರ ವೃದ್ಧಿಗಾಗಲಿ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಷಯವಾಗಿ ಹಲವಾರು ವಿಷಯಗಳನ್ನು ತಿಳಿಸ್ತಾ ಬರ್ತಾ ಇದ್ದಾರೆ ಶ್ರೀವಿದ್ಯಾ ಉಪಾಸಕರಾದಂಥ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಇಂದಿನ ಸಂಚಿಕೆಯಲ್ಲಿ ತಿಳಿಸಿದಾಗೆ 6 ಪಡೆ ವೀಡು ಅಂತ ಏನು ಹೇಳ್ತೀವಿ, ಸೊ ಆ 6 ದೇವಸ್ಥಾನಗಳ ಬಗ್ಗೆ, ಸುಬ್ರಹ್ಮಣ್ಯ ದೇವಸ್ಥಾನಗಳ ಬಗ್ಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸಲಿದ್ದಾರೆ. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಇವತ್ತು ಭಾಳ ಈ ವಿಷಯನ ತಿಳ್ಕೋಬೇಕು ಅಂತ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಯಾವುದದು 6 ಪಡೆ ವೀಡು, ಸೊ ಆ ದೇವಸ್ಥಾನದ ವಿಶೇಷತೆ ಏನು, ಮಹತ್ವ ಏನು, ಹೇಗೆ ಆ ಸ್ವಾಮಿ ಅಲ್ಲಿಗೆ ಬಂದು ನೆಲೆಸಿದ್ರು, ಸೊ ಈ ಎಲ್ಲ ವಿಷಯನ ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಳ್ಬೇಕು ಗುರುಗಳೇ. ವಿಶ್ವಪ್ರಿಯ ವಾಹಿನಿ ಸಮಸ್ತ ವೀಕ್ಷಕರಿಗೆ ನನ್ನ ಅಭಿನಂದನೆಗಳು. ನಾವು ಹಿಂದಿನ ಸಂಚಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆವಿರ್ಭಾವದ ಬಗ್ಗೆ, ಅವರ ಜನನದ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಅವತಾರ ಎತ್ತಿದ ನಂತರ ಯಾವ ಸ್ಥಳಗಳಲ್ಲಿ ಅವರ ಲೀಲಾ ವಿನೋದಗಳನ್ನು ತೋರಿಸಿದರು ಅನ್ನೋದ್ರ ಬಗ್ಗೆ ಈಗ ಚಿಕ್ಕದಾಗಿ ವಿಷಯವನ್ನು ತಮಗೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಪಳನಿಯನ್ನು ತಗೊಳ್ಳೋಣ. ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಅದು ವಿಶೇಷವಾಗಿ ಬ್ರಹ್ಮಚಾರಿಯಾಗಿ ಸುಬ್ರಹ್ಮಣ್ಯ ದಂಡಪಾಣಿಯಾಗಿ ನಿಂತಿರ್ತಕ್ಕಂಥ ಕ್ಷೇತ್ರ. ಅದು ವಿಶೇಷವಾಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ನಿಲ್ಲೋದಕ್ಕೆ ಕಾರಣ ಏನು ಅಂತ ವಿಶ್ಲೇಷಣೆ ಮಾಡಿದಾಗ, ಸುಬ್ರಹ್ಮಣ್ಯ ಸ್ವಾಮಿ ಒಂದು ಬಾರಿ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಮಾತನಾಡ್ತಾ ಇರತಕ್ಕಂಥ ಸಮಸ್ತ ಗಣಗಳೊಂದಿಗೆ ಒಂದು ಸಭೆಯನ್ನು ಸೇರಿ ಮಾತನಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾರದರ ಪ್ರವೇಶ ಆಗುತ್ತೆ ಆ ಜಾಗದಲ್ಲಿ. ನಾರದರು ಬಂದು ಆ ಸ್ಥಳಕ್ಕೆ ಪ್ರವೇಶ ಮಾಡಿ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಕೇಳ್ತಾರೆ, ಪರಮೇಶ್ವರ ಕೇಳ್ತಾನೆ, ಏನಪ್ಪ ನಾರದ, ಏನು ಬಂದಿದ್ದು, ಏನು ಸಮಾಚಾರ, ಇವತ್ತು ನೀನು ಕೈಲಾಸದ ಕಡೆ ಬಂದಿದ್ದೀಯಾ ಅಂದರೆ ಯಾವುದೋ ಒಂದು ವಿಚಾರವನ್ನು ತಗೊಂಡೇ ಬಂದಿರ್ತೀಯ, ನೀನು ಹಾಗೆ ಅಂತೂ ಬಂದಿರೋದಿಲ್ಲ, ಅದು ಲೋಕ ಕಲ್ಯಾಣಾರ್ಥವಾಗೇ ಇರುತ್ತೆ, ಅದು ಏನು ವಿಚಾರವನ್ನು ಕೇಳೋದಕ್ಕೆ ಬಂದಿದೆಯಾ ಅಂತ ಹೇಳಿ ಪರಮೇಶ್ವರನು ನಾರದರನ್ನು ಕೇಳ್ತಾರೆ. ಕೇಳಿದಾಗ ನಾರದರು ಹೇಳ್ತಾರೆ, ನಾನು ಪ್ರಪಂಚದಲ್ಲೇ ವಿಶೇಷವಾಗಿರ್ತಕ್ಕಂಥ ಒಂದು ಹಣ್ಣನ್ನು ತಂದಿದ್ದೇನೆ. ಈ ಹಣ್ಣು ತಮಗೆ ಕೊಡಬೇಕು ಅಂತ ಹೇಳಿ ನಾನು ತಂದಿದ್ದೇನೆ. ಇಲ್ಲಿ ಯಾರೂ ನನಗೆ ಸಮಂಜಸ ಅಂತ ಅನ್ನಿಸ್ಲಿಲ್ಲ ಈ ಹಣ್ಣು ಕೊಡೋದಕ್ಕೆ ಪ್ರಪಂಚದಲ್ಲಿ. ಹಾಗಾಗಿ ಈ ಹಣ್ಣನ್ನು ತಾವು ಸೇವಿಸಬೇಕು ಅನ್ನೋಕ್ಕೋಸ್ಕರ ನಾನು ತಮಗೇ ಕೊಡಬೇಕು. ಇದು ವಿಶೇಷವಾಗಿರ್ತಕ್ಕಂಥ ಹಣ್ಣು, ವಿಶೇಷ ಫಲವನ್ನು ಕೊಡ್ತಕ್ಕಂಥ ಹಣ್ಣು. ಇದನ್ನು ತಾವು ಸೇವಿಸಿದ್ರೆ ಮಾತ್ರ ಇದಕ್ಕೆ ಅರ್ಥ ಬರುತ್ತೆ. ಹಾಗಾಗಿ ತಮಗೆ ಈ ಹಣ್ಣನ್ನು ಕೊಡಬೇಕು ಅಂತ ಹೇಳಿ ತಂದಿದ್ದೀನಿ. ಹಾಗಾಗಿ ತಾವು ಈ ಹಣ್ಣನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾರದ ಮಹರ್ಷಿಗಳು ಪರಮೇಶ್ವರನಲ್ಲಿ ವಿನಮ್ರತೆಯಿಂದ ವಿನಂತಿಸ್ಕೊಳ್ತಾರೆ. ಆಗ ಹೇಳ್ತಾರೆ, ಆಯಿತು, ಹಣ್ಣು ತಂದಿದ್ದೀಯಾ, ಆಗಲಿ, ಈ ಹಣ್ಣು ನಾವು ಸೇವನೆ ಮಾಡೋದಾ ಬೇಡವಾ ಅಂತ ಕೇಳೋಣ. ಇದು ನಾನು ಸೇವನೆ ಮಾಡೋದಕ್ಕಿಂತ ಬದಲು ಇದು ಪಾರ್ವತಿ ಸೇವನೆ ಮಾಡಿದ್ರೆ ಒಳ್ಳೆಯದಾಗುತ್ತನೋ, ಇದನ್ನು ನಾನು ತೊಗೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ, ಪಾರ್ವತಿ ತೊಗೊಳ್ಳಿ ಅಂತೇಳಿ ಹಣ್ಣನ್ನು ಪಾರ್ವತಿಗೆ ಕೊಡ್ತಾಳೆ. ಪಾರ್ವತಿ ಎಷ್ಟಾದ್ರೂ ತಾಯಿನೇ. ಇದು ನಾನು ತಿನ್ನೋದಕ್ಕಿಂತ ನನ್ನ ಮಕ್ಕಳಿಗೆ ಕೊಟ್ಟರೆ, ನನ್ನ ಮಕ್ಕಳು ಬಂದು ಕೇಳ್ತಾರೆ, ನನ್ನ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ನಾವಿಬ್ಬರು ತಿನ್ನೋದಕ್ಕಿಂತ ನಮ್ಮ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ತಾಯಿ ನಿರ್ಧಾರವನ್ನು ಮಾಡ್ತಾಳೆ. ಮಾಡಿದ ಸಂದರ್ಭದಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಓಡಿ ಬರ್ತಾರೆ. ಅಮ್ಮ ನನಗೆ ಕೊಡು, ಹಣ್ಣು ನನಗೆ ಕೊಡು ಅಂತೇಳಿ ಇಬ್ಬರು ಬಂದು ತಾಯಿಯನ್ನು ಕೇಳ್ತಾರೆ, ಪಾರ್ವತಿಯನ್ನು. ಸರಿ, ಪಾರ್ವತಿಯನ್ನು ಕೇಳಿದ್ರೆ, ನೀವಿಬ್ಬರು ನನ್ನ ಮಕ್ಕಳೇ, ಸರಿ ಆಯಿತು, ಬೇಜಾರು ಮಾಡ್ಕೋಬೇಡಿ,
ಇಬ್ಬರು ಅರ್ಧರ್ಧ ಹಣ್ಣನ್ನು ಕತ್ತರಿಸಿ ಇಬ್ಬರು ಅರ್ಧರ್ಧ ತಗೊಳ್ಳಿ ಹಣ್ಣನ್ನು ಅಂತೇಳಿ ಹೇಳ್ತಾಳೆ. ಆಗ ನಾರದರೆ ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಅಮ್ಮ ಇದು ಯಾರಾದರೂ ಆಗಲಿ ಹಣ್ಣನ್ನು ಪೂರ್ತಿ ಹಣ್ಣನ್ನೇ ತಿನ್ನಬೇಕು, ಇದು ಅರ್ಧಂಬರ್ಧ ಯಾರೂ ತಿನ್ನೋಂಗಿಲ್ಲ. ಯಾರು ಹಣ್ಣನ್ನು ಪೂರ್ಣ ಫಲವಾಗಿ ತಗೊಳ್ತಾರೋ ಅವ್ರಿಗೆ ಅದು ವಿಶೇಷ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥ ಮಾತನ್ನೇ ಹೇಳ್ತಾರೆ. ಸರಿ, ಇಲ್ಲಿ ಒಂದು ಹಣ್ಣಿದೆ, ಇಬ್ಬರು ಮಕ್ಕಳಿದ್ದಾರೆ, ಯಾರು ಕೊಡೋದು? ಚಿಕ್ಕವನಿಗೆ ಕೊಟ್ಟರೆ ದೊಡ್ಡವನಿಗೆ ಕೋಪ, ದೊಡ್ಡವನಿಗೆ ಕೊಟ್ಟರೆ ಚಿಕ್ಕವನಿಗೆ ಕೋಪ. ಹಾಗಾಗಿ ಅವರು ಬಹಳ ಸರಿ ಆಯಿತು, ಸರಿ ಇದು ನನ್ನ ಕೈಯಲ್ಲಾಗಲ್ಲ, ನೀವೇ ಏನಾದರೂ ಇದಕ್ಕೆ ಒಂದು ಪರಿಹಾರ ಹುಡುಕಿ ನೀವೇ ಕೊಟ್ಬಿಡಿ ಅಂತೇಳಿ ಪಾರ್ವತಿ ಏನು ಮಾಡ್ತಾಳೆ, ಹಣ್ಣನ್ನು ಮತ್ತೆ ಪರಮೇಶ್ವರನ ಕೈಗೆ ಇಟ್ಬಿಡ್ತಾಳೆ. ಸರಿ, ಪರಮೇಶ್ವರ ಹೇಳ್ತಾನೆ, ಆಯಿತು, ಏನೋ ಒಂದು ಪಂದ್ಯವನ್ನು ಏರ್ಪಾటు ಮಾಡೋಣ, ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಈ ಹಣ್ಣನ್ನು ಕೊಡೋದು, ಬೇರೆಯವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು. ನೀವಿಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ತೀರಾ, ಅವ್ರಿಗೆ ಈ ಹಣ್ಣಾಗತ್ತೆ. ನೀವಿಬ್ಬರಲ್ಲಿ ಯಾರೂ ಬೇಜಾರು ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಬೇಜಾರು ಮಾಡ್ಕೋಬಾರ್ದು. ಯಾರು ಮೊದಲನೇವಾಗಿ ಗೆದ್ದು ಬರ್ತಾರೋ ಅವ್ರಿಗೆ ಈ ಹಣ್ಣು ಸಿಗುತ್ತೆ ಅಂತ ಹೇಳ್ತಾರೆ. ಆಯಿತು, ಇಬ್ಬರು ಮಕ್ಕಳು ಒಪ್ಕೊಳ್ತಾರೆ. ಪಂದ್ಯ ಏನು? ಸರಿ, ಒಂದೇ ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚವನ್ನು ಯಾರು ಮೊಟ್ಟ ಮೊದಲ ಬಾರಿಗೆ ಸುತ್ತಕೊಂಡು ನನ್ನ ಹತ್ರಕ್ಕೆ ಬರ್ತಾರೋ ಅವ್ರಿಗೆ ಈ ಹಣ್ಣು ಸಿಗುತ್ತೆ ಅಂಥೇಳಿ ಪಂದ್ಯದ ನಿಯಮಗಳನ್ನು ಹೇಳ್ತಾರೆ. ಸರಿ, ಅದು ಮಾತು ಕೇಳ್ತಾ ಇರೋಂಗಲೇ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ನವಿಲನ್ನು ಹತ್ತಿ ಹಾರಿಕೊಂಡು ಸೀದಾ ಪ್ರಪಂಚ ಸುತ್ತೋದಕ್ಕೆ ಅಂತ ಹೊರಟೋಗ್ತಾನೆ. ಅವನು ಹೋಗಿದ ತಕ್ಷಣವೇ ಗಣಪತಿ ಕೇಳ್ತಾನೆ, ನಾರದರನ್ನು ಕುರಿತು ಕೇಳ್ತಾನೆ, ಮಹರ್ಷಿಗಳೇ, ಇಡೀ ಪ್ರಪಂಚದಲ್ಲಿ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರು, ಮುಖ್ಯವಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಎಲ್ಲರೂ ಕೈ ಮುಗಿದು ಬೇಡ್ಕೊಳ್ಳುವಂಥದ್ದು ಯಾರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಕೇಳಿದಾಗ ಆವಾಗ ಹೇಳ್ತಾರೆ, ಮೊದಲು ತಂದೆ ತಾಯಿನೇ ಮುಖ್ಯ ಅಂತ ನಾರದರು ಹೇಳ್ತಾರೆ. ಆವಾಗ ಹೇಳ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ ಅಂತ ಸ್ತುತಿನೇ ಇದೆ. ಮೊದಲು ತಾಯಿ ತಂದೆಯರೇ ದೇವರು. ಹಾಗಾಗಿ ತಾಯಿ ತಂದೆಯರಲ್ಲಿ ಇರ್ತಕ್ಕಂಥ ಗುಣಗಳು ಯಾವುದೂ ಇಲ್ಲ. ಇಡೀ ಪ್ರಪಂಚವೇ ತಾಯಿ ತಂದೆಯಲ್ಲೇ ಸೇರಿಕೊಂಡಿದೆ. ಹಾಗಾಗಿ ತಾಯಿ ತಂದೆಯೇ ದೇವರು ಅಂಥೇಳಿ ಈಗ ನಾರದ ಮಹರ್ಷಿಗಳು ಗಣಪತಿಗೆ ಹೇಳ್ತಾರೆ. ಹಾಗಾದರೆ ಇಡೀ ಪ್ರಪಂಚವೇ ನನ್ನ ತಂದೆ ತಾಯಿ ಆಗಿರುವಾಗ ನಾನು ತಂದೆ ತಾಯಿಗೆ ಸುತ್ತಿದ್ರೆ ಪ್ರಪಂಚನ ಸುತ್ತದಂಗೆ ಅಲ್ವಾ ಅಂತೇಳಿ ಕೇಳಿದ್ರೆ, ಹೌದು ಅಂತಲ್ಲ. ಇವನ ಒಂದು ಬುದ್ಧಿ ಚಾಕಚಕ್ಷತೆಯನ್ನು ನೋಡಿದಂಥ ಪಾರ್ವತಿ ದೇವಿಗೆ ಪರಮೇಶ್ವರರಿಗೆ ದಿಗ್ಭ್ರಮೆ ಆಗೋಗುತ್ತೆ, ಏನು ಇವನು ಈ ರೀತಿ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು. ಸರಿ, ಆಯಿತು, ನಾರದರು ಏನು ಹೇಳಿದ್ರು ಅದನ್ನು ಕೇಳ್ತಾನೆ. ಅಲ್ಲೇ ಗಣಪತಿ 3 ಪ್ರದಕ್ಷಿಣೆ ತನ್ನ ತಂದೆ ತಾಯರಿಗೆ ಬಂದು ಹಣ್ಣನ್ನು ನಾನೇ ಗೆದ್ದೆ ಅಂತ ಹಣ್ಣನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ನಂತರ ಸ್ವಲ್ಪ ಹೊತ್ತಿನ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಬರ್ತಾರೆ. ಬಂದು, ಅಮ್ಮ ಹಣ್ಣೆಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಗಣಪತಿ ಹೇಳ್ತಾನೆ, ನಾನು ಗೆದ್ದುಬಿಟ್ಟೆ, ಪಂದ್ಯದಲ್ಲಿ ನಾನು ಗೆದ್ದಿದ್ದೀನಿ, ಹಾಗಾಗಿ ಹಣ್ಣನ್ನು ನನಗೆ ಕೊಟ್ಟಿದ್ದಾರೆ, ತಂದೆ ತಾಯಿ ನನಗೆ ಕೊಟ್ಟಿದ್ದಾರೆ ಅಂತ. ತಕ್ಷಣವೇ ಸುಬ್ರಹ್ಮಣ್ಯನಿಗೆ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ, ನೀವು ಇಷ್ಟು ಮೋಸ ಮಾಡ್ತೀರಾ, ನನ್ನನ್ನು ಕಳಿಸ್ಬಿಟ್ಟು ಅಣ್ಣನಿಗೆ ಹಣ್ಣು ಕೊಟ್ಟಿದ್ದೀರಾ. ಅಣ್ಣ ಏನು ಪ್ರಪಂಚನ ನನ್ನಷ್ಟು ಫಾಸ್ಟಾಗಿ ಸುತ್ತೋದಕ್ಕೆ ಸಾಧ್ಯವೇ ಇಲ್ಲ. ಇಲಿ ಮೇಲೆ ಕೂತ್ಕೊಂಡು ಅವ್ನು ಪ್ರಪಂಚನ ಸುತ್ತೋದಕ್ಕಾಗತ್ತಾ? ನಾನು ತಾನೇ ಸುತ್ಕೊಂಡ್ಬಂದಿರೋದು ಅಂತ ಹೇಳಿದರೆ ತಾಯಿ ಹೇಳ್ತಾಳೆ, ಇಲ್ಲ ಮಗನೇ, ಗಣಪತಿ ನಾರದರನ್ನ ಕೇಳಿದ್ರು, ತಂದೆ ತಾಯಿಗಿಂತ ಮಿಗಿಲಾದ ದೇವರು ಯಾರೂ ಇಲ್ಲ, ಇಡೀ ಪ್ರಪಂಚನೇ ತಂದೆ ತಾಯಿನೇ ದೇವರು. ಹಾಗಾಗಿ ತಂದೆ ತಾಯಿನ ಸುತ್ತಿದ್ರೆ ಪ್ರಪಂಚನ ಸುತ್ತದಂಗೆ ತಾನೆ ಅಂತ ಕೇಳ್ದ. ಹಾಗಾಗಿ ಅದನ್ನು ಸರಿ ಅಂತ ನಾರದರು ಹೇಳಿದ ಮೇಲೆ ಗಣಪತಿ ನಮ್ಮನ್ನೇ 3 ಪ್ರದಕ್ಷಿಣೆ ಮಾಡಿಬಿಟ್ಟು ಹಣ್ಣು ತೊಗೊಂಡ್ಬಿಟ್ಟ ಅಂತ ಹೇಳ್ತಾರೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೋಪ ಬಂದ್ಬಿಡುತ್ತೆ. ನೀವೇನು ದೊಡ್ಡವರು ಎಲ್ಲರೂ ಸೇರ್ಕೊಂಡು ನಾಟಕ ಮಾಡಿ ನನ್ನನ್ನು ಮೋಸ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ, ನಾನು ಹೋಗ್ತೀನಿ, ನಾನು ಇರೋದಿಲ್ಲ ಅಂಥೇಳಿ ಕೋಪ ಮಾಡಿಕೊಂಡು ಹೊರಟ್ಬಿಡ್ತಾರೆ. ತಾಯಿ ಬಂದು ಕರೀತಾರೆ, ನಾರದರು ಬಂದು ಕರೀತಾರೆ, ಪರಮೇಶ್ವರ ಬಂದು ತಡೀತಾನೆ, ಗಣಪತಿ ಬಂದು ಕೇಳ್ಕೊಳ್ತಾನೆ, ಅಣ್ಣ ತಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳನ್ನ ಗಣಪತಿ ಬಂದು ಕೇಳ್ಕೊಳ್ತಾರೆ, ನೀನೇ ಹಣ್ಣು ತಗೋ, ನನಗೇನು ಬೇಡ ಕುಮಾರ, ನೀನೇ ಹಣ್ಣು ತಗೋ, ನನಗೆ ಹಣ್ಣೇ ಬೇಡ, ಆದರೆ ನೀನು ಬಿಟ್ಟು ಹೋಗಬೇಡ ನಮ್ಮನ್ನು ಅಂತ. ಇಲ್ಲ, ನಾನು ಹೋಗ್ತೀನಿ, ನೀವೆಲ್ಲರೂ ಸೇರಿಕೊಂಡು ದೊಡ್ಡವರು ತಂದೆ ತಾಯಿ ಎಲ್ಲ ಅಣ್ಣ ಎಲ್ಲರೂ ಸೇರಿಕೊಂಡು ನೀವು ಒಬ್ಬರಿಗೆ ಸಪೋರ್ಟ್ ಮಾಡಿ ನನ್ನನ್ನು ತೀಕ್ಷ್ಣವಾಗಿ ಖಂಡನೆ ಮಾಡಿದ್ದೀರಾ, ಹಾಗಾಗಿ ನಾನು ಇರೋದಿಲ್ಲ, ನಾನು ಹೊರಟೋಗ್ತೇನೆ ಅಂತೇಳಿ. ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದರೆ, ಎಲ್ಲೋ ಹೋಗ್ತೀನಿ, ನನಗೆ ನಂದು ದೇಶ ಕಾಲ ಎಲ್ಲ ಇದೆ, ಹಾಗಾಗಿ ನಾನು ಹೊರಟೋಗ್ತೇನೆ ಅಂತ
ಸೀದಾ ಉತ್ತರದಿಂದ ದಕ್ಷಿಣದ ಕಡೆಗೆ, ಕೈಲಾಸದಿಂದ ದಕ್ಷಿಣದ ಕಡೆಗೆ ಬಂದ್ಬಿಡ್ತಾನೆ. ಬಂದು ಆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಬೆಟ್ಟದ ಮೇಲೆ ನಿಂತ್ಕೊಳ್ತಾನೆ. ನಿಂತ್ಕೊಂಡು ವೈರಾಗ್ಯ ಜಾಸ್ತಿ ಆಗೋಗುತ್ತೆ. ನನ್ನ ತಂದೆ ತಾಯಿ ನನಗೆ ಹೀಗೆ ಮಾಡಿಬಿಟ್ರಲ್ಲ, ನನಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳಿ ಬೇಜಾರಿಗೆ ಕಾಷಾಯ ವಸ್ತ್ರವನ್ನು ಧರಿಸಿ ಸುಬ್ರಹ್ಮಣ್ಯ ಸ್ವಾಮಿ ನಿಂತ ಸ್ಥಳವೇ ಪಳನಿ. ಪಳನಿ ಅನ್ನೋದು ತಮಿಳಿನ ಪದ, ಕನ್ನಡ ಸಂಸ್ಕೃತ ಪದ ಅಲ್ಲ ಅದು. ಪಳಂ ನೀ ಅಂದರೆ ಹಣ್ಣು ನೀನೇ, ನಿನಗೆ ಅಂತ ಅದರ ಹೆಸರು. ಪಳಂ ನೀ ಅನ್ನೋದು ಪಳನಿ ಆಗೋಗಿದೆ ಇವಾಗಷ್ಟೇ. ಹಾಗಾಗಿ ಆ ಪಳನಿ ಕ್ಷೇತ್ರದಲ್ಲಿ ಬಾಲಸುಬ್ರಹ್ಮಣ್ಯನಾಗಿ ಸುಬ್ರಹ್ಮಣ್ಯ ಬಂದು ನಿಂತ ಜಾಗವೇ ಅದು ಪಳನಿ. ಹಾಗಾಗಿ ಆ ಪಳನಿಗೆ ವಿಶೇಷವಾಗಿರ್ತಕ್ಕಂಥ 6 ಮುಖಗಳಲ್ಲಿ ಅದು ಒಂದು ಮುಖ. ಸುಬ್ರಹ್ಮಣ್ಯ ಸ್ವಾಮಿಯ ಷಣ್ಮುಖ ಅಂತ ನಾವು ಏನು ಕರಿತೀವಿ, 6 ಮುಖಗಳಿದೆ. 6 ಮುಖಗಳಲ್ಲಿ ಆ ಪಳನಿನೂ ಒಂದು ಮುಖ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ನವಪಾಷಾಣದಿಂದ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ನವಪಾಷಾಣ ವಿಗ್ರಹವೇ, ಹೇಳೋದೇನಿಲ್ಲ, ನವಪಾಷಾಣ ವಿಗ್ರಹವೇ. ಹಾಗಾಗಿ ಅದೊಂದು ರೀತಿ ಮನುಷ್ಯನ ದೇಹದ ಥರನೇ ಇರುತ್ತೆ. ನವಪಾಷಾಣ ಅಂತಂದರೆ ವಿಷ. ಅದು ಆ ವಿಷವನ್ನು ಒಂದು ಸಮತಟ್ಟಾದ ರೀತಿಯಲ್ಲಿ ಉಪಯೋಗಿಸಿ, ಅಂದರೆ ಅದಕ್ಕೆ ಆದಂಥ ಪ್ರಮಾಣಗಳಲ್ಲಿ ಅದನ್ನು ಕಾಯಿಸಿ ಬೇಯಿಸಿ ಮಾಡಿದ್ರೆ ಅದೊಂದು ರೀತಿ ರಬ್ಬರ್ ಥರ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಿಗ್ರಹ ಅದು ಗಟ್ಟಿಯಾಗಿಲ್ಲ, ಮೆತ್ತಗಿದೆ. ಅದೊಂಥರ ನಮ್ಮ ದೇಹ ಹೇಗೆ ಹಿಂಗೆ ಅಮ್ಕಿದ್ರೆ, ಹೀಗೆ ಪ್ರೆಸ್ ಮಾಡಿದ್ರೆ ಹೇಗೆ ಈಗ ಒಳಗೋಗಿ ಹೊರಗೆ ಬರುತ್ತೋ ಹಾಗೆ ಅಲ್ಲಿ ಸುಬ್ರಹ್ಮಣ್ಯ ವಿಗ್ರಹನೂ ಇದೆ ಅಂತ ಹೇಳ್ತಾರೆ. ನವಪಾಷಾಣದಿಂದ ಮಾಡಿರ್ತಕ್ಕಂತಹ, ವಿಶೇಷವಾಗಿ ಮಾಡಿರ್ತಕ್ಕಂತಹ ವಿಗ್ರಹ ಅದು. ಈ ಬಾಲಸುಬ್ರಹ್ಮಣ್ಯಾಗಿ ಅಲ್ಲಿ ಬಂದು ನೆಲೆಸಿದ್ರಿಂದ ಆ ಸುಬ್ರಹ್ಮಣ್ಯ ಮಗುವಿನ ರೂಪದಲ್ಲಿ ಇರೋದರಿಂದ ಏನು ಕೇಳಿದ್ರು ಕೊಡ್ತಾನೆ, ಯಾರು ಏನು ಕೇಳಿದ್ರು ಕೊಟ್ಬಿಡ್ತಾನೆ. ಆ ಪಳನಿ ಸುಬ್ರಹ್ಮಣ್ಯನ ಹತ್ರ ಏನು ಕೇಳಿದ್ರು ಮಗು ಇಲ್ಲ ಅನ್ನಲ್ಲ. ಒಂದು ಮಗು ಹತ್ರ ಹೋಗಿ ಏನಾದರೂ ಕೇಳಿದ್ರೆ ಈ ಕೈಯಲ್ಲಿರೋದು ತೆಗೆದು ಹೇಗೆ ಕೊಟ್ಬಿಡುತ್ತೋ ಆ ರೀತಿ ಮನಸ್ಥಿತಿ ಉಳ್ಳವನು ಅಲ್ಲಿರ್ತಕ್ಕಂಥ ಭಗವಂತ ಪಳನಿ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಬಹಳಷ್ಟು ಜನ ಹರಕೆಗಳನ್ನು ಹೊತ್ಕೊಂಡು ಮಕ್ಕಳಾಗದೇ ಇರತಕ್ಕಂಥವ್ರು, ವಿಶೇಷವಾಗಿ ಸಂತಾನ ಫಲ ಯಾರಿಗಿಲ್ಲ ಅವರು ಪಳನಿ ಸುಬ್ರಹ್ಮಣ್ಯವನ್ನು ಆರಾಧನೆ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಸಂತಾನವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ನಾನು ಹೀಗೆ ಹಿಂದೆಯೇ ಹೇಳಿದ್ದೆ, ರಾಮಾಯಣದ ಬಾಲಕಾಂಡದಲ್ಲಿ, ರಾಮಾಯಣದಲ್ಲೇ ಈ ಸ್ಕಂದೋದ್ಭವದ ಬಗ್ಗೆ ಉಲ್ಲೇಖ ಇದೆ. ಸುಬ್ರಹ್ಮಣ್ಯ ಹೆಂಗೆ ಉತ್ಪತ್ತಿಯಾದ ಅನ್ನೋದ್ರ ಬಗ್ಗೆ ಬಾಲಕಾಂಡದಲ್ಲಿ ಹೇಳಿದ್ದಾರೆ. ಅಂತಂದರೆ ಈ ರಾಮ ಹುಟ್ಟೋದಕ್ಕಿಂತ ಮುಂಚೆ ದಶರಥ ಕೆಲವು ಯಜ್ಞಯಾಗಗಳನ್ನು ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡ್ತಾನೆ. ಅಂದರೆ ಸಂತಾನಕ್ಕೋಸ್ಕರವಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾದಂಥ ಸಂದರ್ಭ ಬಂದಾಗ ಅಲ್ಲಿ ಆ ವಸಿಷ್ಠರು ಸ್ಕಂದೋತ್ಪತ್ತಿಯ ಬಗ್ಗೆ ದಶರಥನಿಗೆ ಹೇಳಿ ಕೆಲವೊಂದು ಪೂಜೆ ಜಪ ಹೋಮಗಳನ್ನು ಮಾಡಿಸ್ತಾರೆ. ಅದರಲ್ಲಿ ಪುತ್ರಕಾಮೇಷ್ಟಿನೂ ಸಹ. ಅದು ಮಾಡಿದ ನಂತರವೇ ಆ ಒಂದು ಪಾಯಸವನ್ನು ಎಲ್ಲರಿಗೂ ಕೊಟ್ಟು ಅದರಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದ್ರು ಅಂತ ಹಾಗಾಗಿ ಈ ವಿಶೇಷವಾಗಿ ಪಳನಿ ಕ್ಷೇತ್ರದಲ್ಲಿ ಸಂತಾನಕ್ಕೋಸ್ಕರ ಹರಕೆಯನ್ನು ಹೊತ್ಕೊಂಡು, ಅಂದರೆ ಈ ಕಾವಡಿ ಅಂತ ಹೇಳ್ತಾರೆ. ಈ ಕಾವಡಿ ಅಂತಂದರೆ ಸುಬ್ರಹ್ಮಣ್ಯನ ಅಭಿಷೇಕದ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳನ್ನು ಭುಜದ ಮೇಲೆ 2 ಬುಟ್ಟಿಗಳಲ್ಲಿ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು 100 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕ್ರಮ. ಆ ರೀತಿಯಲ್ಲಿ ಭಗವಂತನಿಗೆ ದೇಹವನ್ನು ಸಹ ದಂಡಿಸಿ ತಗೊಂಡು ಹೋಗಿ ಕಾವಡಿಯಲ್ಲಿ ಪೂಜಾ ಸಾಮಗ್ರಿಗಳನ್ನು, ಅಭಿಷೇಕದ ಸಾಮಗ್ರಿಗಳು ಒಂದು ಬುಟ್ಟಿನಲ್ಲಿ, ಪೂಜಾ ಸಾಮಗ್ರಿಗಳನ್ನು ಇನ್ನೊಂದು ಬುಟ್ಟಿನಲ್ಲಿ, ಒಂದು ಕೋಲಿನ 2 ಕಡೆ ಬುಟ್ಟಿಗಳಲ್ಲಿ ಕಟ್ಟಿಕೊಂಡು ಎತ್ಕೊಂಡು ಹೋಗಿ ಭಗವಂತನಿಗೆ ಶ್ರದ್ಧಾಭಕ್ತಿಗಳಿಂದ ಸಮರ್ಪಣೆ ಮಾಡಿ ತಮ್ಮ ಮನೋವಾಂಛೆಗಳನ್ನು, ಇಷ್ಟಗಳನ್ನು, ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಮನೋಕಾಮನೆಗಳನ್ನು ಪೂರ್ತಿಗೊಳಿಸ್ಕೊಳ್ತಕ್ಕಂಥ ಕ್ಷೇತ್ರ ಅದು. ವಿಶೇಷವಾಗಿ ಸಂತಾನಕ್ಕಾಗಲಿ ಅಥವಾ ಅಭಿವೃದ್ಧಿಗಾಗಲಿ ಮತ್ತು ಧನಾಪೇಕ್ಷೆಗಾಗಲಿ ವ್ಯಾಪಾರ ವೃದ್ಧಿಗಾಗಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಮನೆಗಳನ್ನು ಆ ಭಗವಂತನ ಮುಂದೆ ಪ್ರಸ್ತುತಪಡಿಸಿದರೆ ಖಂಡಿತವಾಗಲೂ ಸಿದ್ಧಿಯಾಗತ್ತೆ ಅನ್ನೋದು ಆ ಕ್ಷೇತ್ರದ, ಪಳನಿ ಕ್ಷೇತ್ರದ ಮಹಿಮೆ. ಹಾಗಾಗಿ
ಈ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ವಿಶೇಷವಾಗಿ ಪಳನಿ ಕ್ಷೇತ್ರದಲ್ಲಿ ಸಂತಾನ ಫಲಾಪೇಕ್ಷೆ ಇಟ್ಕೊಂಡು ಹೋಗಿ ಮಾಡಿದ್ರೆ ಖಂಡಿತವಾಗ್ಲೂ ಸಂತಾನ ಆಗುತ್ತೆ. ಯಾಕೆಂದರೆ ಅಲ್ಲಿ ಬಾಲಸುಬ್ರಹ್ಮಣ್ಯನಾಗಿ ವಟು ರೂಪದಲ್ಲಿ ಅಲ್ಲಿ ನೆಲೆಸಿರೋದ್ರಿಂದ ಆ ಸುಬ್ರಹ್ಮಣ್ಯನ ಆರಾಧನೆ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು ಪಳನಿ ಕ್ಷೇತ್ರ. ಕೊಯಂಬತ್ತೂರಿಂದ ಒಂದು ಕೆಲವು ಕಿಲೋಮೀಟ್ರ್ ದೂರದಲ್ಲಿದೆ, ಹತ್ತಿರದಲ್ಲೇ ಬರುತ್ತೆ. ಈ ರೋಡಿಂದನೂ ಒಂದು 150 ಕಿಲೋಮೀಟ್ರ್ ದೂರದಲ್ಲಿದೆ. ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಈ ಪಳನಿ ಸುಬ್ರಹ್ಮಣ್ಯ ತಂದೆ ತಾಯಿಯಿಂದ ಕೋಪ ಮಾಡಿಕೊಂಡು ದಕ್ಷಿಣದ ಕಡೆಗೆ ಬಂದು ನಿಂತಹ ಸ್ಥಳವೇ ಪಳನಿ ಕ್ಷೇತ್ರ. ಹಾಗಾಗಿ ಈ ಪಳನಿ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಸಮರ್ಪಣೆ ಮಾಡಿದ್ರೆ ಸಂತಾನೋತ್ಪತ್ತಿಯಾಗಲಿ ಅಥವಾ ಅಭಿವೃದ್ಧಿಗಾಗಲಿ ಧನಾಕರ್ಷಣೆಗಾಗಲಿ ವಿಶೇಷ ಫಲವನ್ನು ಹೊಂದಬಹುದು ಅಂಥೇಳಿ ಈ ಪಳನಿ ಕ್ಷೇತ್ರದ ಮಹಿಮೆ ಇದು. ವೀಕ್ಷಕರು ಕೂಡ ನೋಡ್ತಾ ಇರೋರು ಈ ಒಂದು ಗುರುಗಳು ತಿಳಿಸಿದಾಗೆ ಈ ಸಮಸ್ಯೆ ಇರೋವಂಥವ್ರು ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಬೋದು ಹಾಗೂ ಕ್ಷೇತ್ರ ದರ್ಶನನ ಮಾಡ್ಕೊಂಡು ಬನ್ನಿ. ತಮ್ಮ ಅನಿಸಿಕೆನ ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗಿ ಈ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.